ಸರ್ಕಾರ ಅಭಿಮಾನ್ ಸ್ಟುಡಿಯೋ ಜಾಗವನ್ನು ವಶಪಡಿಸ್ಕೋಬಹುದು ಅಂತ ನಮಗೆ ಮೊದಲಿಂದ ಗೊತ್ತಿತ್ತು. ಹಾಗಾಗಿ ನಾವು ಆ ನಿಟ್ಟಲ್ಲಿ ಸುಮಾರು 6.5 ವರ್ಷ ಪ್ರಯತ್ನ ಪಟ್ವು. ಆದರೆ ಅದು ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಅದು ಆಗಲೇ ಇಲ್ಲ. ಈಗ ಸರ್ಕಾರ ಆ ಜಾಗವನ್ನು ವಶಪಡಿಸ್ಕೊಂಡಿದೆ. ಅದಕ್ಕೆ ಅರಣ್ಯ ಇಲಾಖೆ ಅಂತ ಘೋಷಣೆ ಮಾಡಿದೆ. ಹಾಗಾಗಿ ನಮಗೆ ಒಂದು ರೀತಿಯಲ್ಲಿ ತುಂಬ ಸಂತೋಷ ಆಗಿದೆ. ಈಗ ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಕೆಲವು ದಿನಗಳ ಹಿಂದೆ ನಮ್ಮ ಒಂದು ಮಂಟಪ ಏನಿತ್ತು, ಒಂದು ಚಿಕ್ಕ ಸ್ಮಾರಕ ಏನು ಭಾರತೀಯಮ್ಮ ಅವರು ಕಟ್ಟಿಸಿದ್ರು, ಎಲ್ಲಿ ಅಪ್ಪ ಅವರ ಒಂದು ಅಂತ್ಯ ಸಂಸ್ಕಾರ ನಡೆದಿತ್ತು, ಆ ಒಂದು ಮಂಟಪವನ್ನು ತೆರವುಗೊಳಿಸಿದ್ರು. ನಮ್ಮೆಲ್ರಿಗೂ, ನಮ್ಮ ಇಡೀ ಕನ್ನಡಿಗರಿಗೆ ತುಂಬ ನೋವುಂಟಾಗಿತ್ತು. ಈಗ ಸರ್ಕಾರ ಈ ಒಂದು ಜಾಗವನ್ನು ವಶಪಡಿಸ್ಕೊಂಡಿರೋದ್ರಿಂದ ಭಾರತೀಯಮ್ಮ ಮತ್ತು ನಾವಿಬ್ಬರು ಅಭಿಮಾನಿಗಳ ಪರವಾಗಿ ಹೋಗಿ ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ಕೊಳ್ತೀವಿ. ಇವತ್ತು ಅವರು ಸಿಕ್ಕಿಲ್ಲ. ಇವತ್ತು ತುಂಬ ಪ್ರಯತ್ನ ಪಟ್ಟು ಆಮೇಲೆ ಗೊತ್ತಾಯಿತು ಅವರು ಬಿಹಾರಲ್ಲಿದ್ದಾರೆ ಅಂತ. ಹಾಗಾಗಿ ಮುಂಬರೋ ದಿನಗಳಲ್ಲಿ ನಾವು ಹೋಗಿ ಅಭಿಮಾನಿಗಳ ಪರವಾಗಿ ಮನವಿಯನ್ನು ಸಲ್ಲಿಸ್ತೀವಿ. ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಅಲ್ಲಿ ಪ್ರತಿ ವರ್ಷ ಪ್ರತಿದಿನ ಅಭಿಮಾನಿಗಳು ಅಲ್ಲಿ ಬರ್ತಾರೆ, ಅಲ್ಲಿ ತಮ್ಮದೇ ಆದ ರೀತಿಯಲ್ಲಿ ಪೂಜೆ ಸಲ್ಲಿಸ್ತಾರೆ. ಹಾಗಾಗಿ ಅವರಿಗೆ ಇದು ಒಂದು ಪುಣ್ಯಕ್ಷೇತ್ರ, ಒಂದು ದೇವಸ್ಥಾನ. ಹಾಗಾಗಿ ಅದಕ್ಕೆ ಅದರದೇ ಆದಂಥ ಒಂದು ಆದ್ಯತೆ ಇದೆ, ಪ್ರಾಮುಖ್ಯತೆ ಇದೆ. ಹಾಗಾಗಿ ಅಲ್ಲಿ ಒಂದು ಮಂಟಪ ಕಟ್ಟೋದಕ್ಕೆ ಒಂದು ಅನುಮತಿ, ಜೊತೆಗೆ ಅಭಿಮಾನಿಗಳಿಗೆ ಬಂದು ಹೋಗೋದಕ್ಕೆ, ಪೂಜೆ ಸಲ್ಲಿಸೋದಕ್ಕೆ ಅವಕಾಶ ದಯವಿಟ್ಟು ಕಲ್ಪಿಸ್ಕೊಡಿ ಅಂತ ನಾವು ಅಭಿಮಾನಿಗಳ ಪರವಾಗಿ ಸರ್ಕಾರದತ್ತ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೇಳ್ಕೊತೀವಿ. ಸರ್, 2015ರಲ್ಲಿ ನಿಮ್ಮ ನೇತೃತ್ವದಲ್ಲಿ ಈ ತರ ಹೋದಾಗ ಮುಟ್ಟುಗೋಲು ಹಾಕುತ್ತೆ ಅನ್ನುವಂತ ಒಂದು ಆದೇಶ ಬಂದಿತ್ತು. ಬಟ್ ಅರ್ಧಕ್ಕೆ ಅದು ನಿಂತು ಹೋಯ್ತು. ಮತ್ತೆ ಅದೇ ತರ ಆಗಬಹುದಾ ಅಂತ? ಆಗಲ್ಲ ಅಂತ ಅನ್ಕೊಳ್ತೀನಿ. ನೋಡೋಣ ಮುಂದೆ ಏನಾಗತ್ತೆ ಅಂತ. ಆದರೆ ಬಹುಶಃ ಇದು ಆ ಥರ ಆಗಲ್ಲ ಅಂತ ಅನ್ಕೊಳ್ತೀನಿ. ಯಾಕಂತಂದರೆ 2015ರಲ್ಲಿ ತಾವು ಹೇಳಿದ ಹಾಗೆ ಅದು ಆಗತ್ತೆ ಅನ್ನೋದೊಂದಿತ್ತು. ಆದರೂ ಅದು ಅಧಿಕೃತವಾಗಿ ಈ ಥರ ಒಂದು ಘೋಷಣೆ ಪತ್ರಿಕೆಗಳಲ್ಲಿ, ಮಾಧ್ಯಮದಲ್ಲಿ ಬಂದಿರಲಿಲ್ಲ. ಆದರೆ ಈ ಬಾರಿ ಅದು ಬಂದಿರೋದ್ರಿಂದ ಬಹುಶಃ ಅದು ಮತ್ತೆ ಅದು ವಾಪಸ್ ತಗೊಳ್ಳಲ್ಲ ಅಂತ ಒಂದು ಅನಿಸುತ್ತೆ. ಈಗ 10 ಗುಂಠೆ, ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಅಭಿಮಾನಿಗಳು ಕೇಳ್ತಿರೋದು ಕೂಡ ಕೇವಲ 10 ಗುಂಠೆ ಜಾಗ ಅಂತಂದರೆ ಅಲ್ಲಿ ಒಂದು ಮಂಟಪ ಅಂತಂದರೆ ಸ್ಮಾರಕ, ಜೊತೆಗೆ ಅಭಿಮಾನಿಗಳು ಹೋಗಿ ಬರೋದಕ್ಕೆ ಒಂದು ಪ್ರದಕ್ಷಿಣೆ ಹಾಕೋದಕ್ಕೆ ಜಾಗ. ಹಾಗಾಗಿ ಒಂದು 10 ಗುಂಠೆ ಜಾಗ. ಇಲ್ಲ, ಇದರ ಬಗ್ಗೆ ಏನು ಸೂಚನೆ ಸಿಕ್ಕಿರಲಿಲ್ಲ ನನಗೆ. ನಾನು ಕರ್ನಾಟಕ ರತ್ನದ ಬಗ್ಗೆ ಜ್ಞಾಪಿಸಿದೆ. ನಾನೇನು ಮಾತಾಡ್ತಾ ಇದ್ದೀನೋ ಅದು ಅಮ್ಮನೇ ಅಮ್ಮನೇ ಹೇಳಿದ್ದು, ಅದನ್ನೇ ನಾನು ತಲುಪಿಸಿದ್ದೀನಿ. ಅರಣ್ಯ ಇಲಾಖೆ ಆಗಿರೋದ್ರಿಂದಾಗಿ ಅಲ್ಲಿ ಸ್ಮಾರಕ ಆಗುವುದಂತ ಇದೆಯಾ? ಮಂಟಪ ಮಾಡಬೇಕಂತಿರಲಿಲ್ಲ, ಪರ್ಮಿಷನ್ ಕೊಡುತ್ತೆ, ವಿಶ್ವಾಸ ಇದೆ ನಿಮಗೆ? ಭರವಸೆ ಇದೆ. ಯಾಕಂತಂದರೆ ಇಡೀ ಕರ್ನಾಟಕಕ್ಕೆ ಗೊತ್ತು ಅದು ಒಂದು ತೆರವುಗೊಂಡಿರೋದ್ರಿಂದ ಅಭಿಮಾನಿಗಳಲ್ಲಿ ಎಷ್ಟು ಅದು ಬೇಸರ ಉಂಟಾಗಿದೆ ಅಂತ, ನಮ್ಮ ಕನ್ನಡಿಗರಲ್ಲಿ ಎಷ್ಟು ಅದು ಬೇಸರ ಉಂಟಾಗಿದೆ ಅಂತ. ಹಾಗಾಗಿ ಅದು ಒಂದು ಮಂಟಪ ಕಟ್ಟೋದಕ್ಕೆ ಅವಕಾಶ ಮಾಡಿಕೊಟ್ರೆ, ಒಂದು ಸ್ಮಾರಕ ಕಟ್ಟೋದಕ್ಕೆ ಅವಕಾಶ ಮಾಡಿಕೊಟ್ರೆ ಸರ್ಕಾರಕ್ಕೇನೆ ಒಂದು ಒಳ್ಳೆ ಹೆಸರು ಬರುತ್ತೆ ಅನ್ನೋ ಒಂದು ನಂಬಿಕೆ ನನಗಿದೆ. ಅದೇ ಕರ್ನಾಟಕ ರತ್ನ ಬಗ್ಗೆ ಸರ್ಕಾರ ಜೊತೆ ಮಾತುಕತೆ, ಸಿಎಂ ಜೊತೆ ಮಾತುಕತೆ ಮಾಡಿದ್ರಿ ಅಂದ್ರೆ ಅವ್ರ ಕಡೆಯಿಂದ ರಿಯಾಕ್ಷನ್ಸ್ ಏನು ಬಂತು? ಅವ್ರು ಏನು ಪಾಸಿಟಿವ್ ಆಗಿ ಮಾತಾಡಿದ್ರ ಹೇಗೆ? ಹೋದ ಬಾರಿ ಕೂಡ ನಾನು ಹೋದಾಗ ತುಂಬ ಸಕಾರಾತ್ಮಕವಾಗಿ ಅವರು ಸ್ಪಂದಿಸಿದ್ರು. ಈ ಬಾರಿ ಕೂಡ ತುಂಬ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಅವರು ಆದಷ್ಟು ಬೇಗ ಕ್ಯಾಬಿನೆಟಲ್ಲಿ ನಾನು ಇದರ ಒಂದು ಪ್ರಸ್ತಾಪನ ಇಡ್ತೀನಿ ಅಂತ ಹೇಳಿದ್ದಾರೆ. ತುಂಬ ಭರವಸೆ ಇದೆ, ನಂಬಿಕೆ ಇದೆ. 18ನೇ ಸೆಪ್ಟೆಂಬರ್ ಅಪ್ಪ ಅವರ 75ನೇ ವರ್ಷದ ಹುಟ್ಟುಹಬ್ಬ. ಅದರ ಪ್ರಯುಕ್ತ ಇದು ಒಂದು ಗೌರವ ಏನಿದೆ ಅದು ಸಲ್ಲಬೇಕು ಅಂತ ನಾನು ಅಂದರೆ ಕೇವಲ ನಾನಲ್ಲ, ನಾವೆಲ್ಲರೂ ಆಶಿಸೋಣ. ಒಗ್ಗಟ್ಟಾಗಿ ಅಂದ್ರೆ ಅಭಿಮಾನಿಗಳೆಲ್ಲ ಒಟ್ಟಿಗೆ ಸೇರಿ ಸಭೆ ನಡೀತು. ಸೊ ಎಲ್ಲ ಈಗ ಮತ್ತೆ ಒಗ್ಗಟ್ಟಾಗಿ ನಿಂತ್ಕೊಂಡ್ರೆ ಈಗ ಸರ್ಕಾರದ ಏನು ಅರಣ್ಯ ಭೂಮಿ ಏನಿದೆ ಆ ಮೂಲಕ ಹೋಗೋದು ಅಂತ ಅನ್ಸುತ್ತೆ. ಎಲ್ಲ ಒಗ್ಗಟ್ಟಾಗಿ ಬಂದ್ರೆ ನೀವು ಹೇಳಿದಾಗ
ಒಂದಷ್ಟು ಭಿನ್ನಾಭಿಪ್ರಾಯ ಒಂದಷ್ಟು ಜನ ಹುಟ್ಟಾಗ್ತಾ ಇದ್ದಾರೆ ಅಂತ ಹೇಳಿದ್ರಲ್ಲ, ಅವರೆಲ್ಲ ಎಲ್ಲ ಒಂದೇ ಮನಸ್ಥಿತಿ. ಅದು ಭಿನ್ನಾಭಿಪ್ರಾಯ ಇರೋ ವ್ಯಕ್ತಿಗಳೇನಿದ್ರು ಅವರು ನಮ್ಮ ನಿಜವಾದ ಅಭಿಮಾನಿಗಳಲ್ಲ. ನಮ್ಮ ನಿಜವಾದ ಅಭಿಮಾನಿಗಳು ನಮ್ಮ ಜೊತೆಯಲ್ಲೇ ಇದ್ದಾರೆ. ಏನೇ ಅವ್ರಿಗೆ ಪ್ರಶ್ನೆಗಳಿದ್ರು ನೇರವಾಗಿ ಬರ್ತಾರೆ, ಕೇಳ್ತಾರೆ, ಗೊಂದಲ ಸೃಷ್ಟಿ ಮಾಡಲ್ಲ ಅಥವಾ ಬಿರುಕನ್ನು ಬೀಳಿಸೋ ಕೆಲಸ ಮಾಡಲ್ಲ, ಗಲಾಟೆ ಮಾಡಲ್ಲ. ನಮ್ಮ ನಿಜವಾದ ಅಭಿಮಾನಿಗಳು, ಅಪ್ಪ ಅವರ ನಿಜವಾದ ಅಭಿಮಾನಿಗಳು ಯಾವತ್ತೂ ಸೌಮ್ಯ ಸ್ವಭಾವದವರು. ಜೊತೆಗೆ ಅವರು ಕುಟುಂಬದ ನಿಲುವನ್ನು ಅಥವಾ ಅದರ ಹಿಂದೆ ಇರತಕ್ಕಂಥ ಪರಿಶ್ರಮ, ಶ್ರದ್ಧೆಯನ್ನು ಯಾವತ್ತೂ ಪ್ರಶ್ನೆ ಮಾಡಿಲ್ಲ. ಕೆಂಗೇರಿ ಬಳಿ ಅರ್ಧ ಎಕರೆ ತಂದಿದ್ದಾರೆ. ಈಗ ಅರಣ್ಯದಲ್ಲಿ ಈ ಸರ್ಕಾರ ವಶಪಡಿಸಿಕೊಂಡಾಗಿ ಅವ್ರನ್ನ ನೀವು ಜಾಗ ಕೊಟ್ಟರೆ ಅವ್ರನ್ನ ಸೇರಿಸ್ಕೊಂಡೆಲ್ಲ ಒಟ್ಟಿಗೆ ಸ್ಮಾರಕ ಮಾಡೋದಕ್ಕೆ ಅಂದ್ರೆ ಸುದೀಪ್ ಅವರು ಮುಂದಾಗಿರೋದ್ರಿಂದ ಅವ್ರ ಜೊತೆ ಸೇರ್ಕೊಂಡು ಮಾಡ್ತೀರಾ? ಇಲ್ಲಿ ಪ್ರತಿಯೊಬ್ಬ ಅಭಿಮಾನಿಗಳು ನಮ್ಮ ಜೊತೆಯಲ್ಲಿ ಇರ್ತಾರೆ. ಅಭಿಮಾನಿಗಳು ಅವರವರ ಬಡಾವಣೆಯಲ್ಲಿ ಪ್ರತಿಮೆಗಳನ್ನು ಇಟ್ಕೊಂಡಿದ್ದಾರೆ, ರಸ್ತೆಗಳಿಗೆ ಹೆಸರುಗಳನ್ನು ಇಟ್ಕೊಂಡಿದ್ದಾರೆ, ಸಾಕಷ್ಟು ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಅಪ್ಪ ಅವ್ರ ಹೆಸರಲ್ಲಿ ಯಾರೇ ಏನೇ ಮಾಡಿದ್ರು ನಮಗೆ ಸಂತೋಷ. ಈ ಒಂದು ಅಭಿಮಾನ್ ಸ್ಟುಡಿಯೋದಲ್ಲಿ ಇದು ಅಭಿಮಾನಿಗಳಿಗೋಸ್ಕರನೇ ಇದು ಮಾಡ್ತಿರೋದ್ರಿಂದ, ಈ ಒಂದು ಪ್ರಯತ್ನ ಮಾಡ್ತಿರೋದ್ರಿಂದ ಎಲ್ಲ ಅಭಿಮಾನಿಗಳು ನಮ್ಮ ಜೊತೆಯಲ್ಲೇ ಇದ್ದಾರೆ. ಎಲ್ಲರೂ ಜೊತೆಯಲ್ಲಿ ಸೇರಿಕೊಂಡು ಇದನ್ನು ನಾವು ಅವರ ಪರವಾಗಿ ಈ ಮನವಿನ ಸರ್ಕಾರಕ್ಕೆ ಸಲ್ಲಿಸ್ತಾ ಇದ್ದೀವಿ. ಬಾಲಣ್ಣ ಕುಟುಂಬ ಜೊತೆಗೆ ಹೆಚ್ಚು ಕಡಿಮೆ ಒಂದು 7 ವರ್ಷ ನಿಮ್ಮ ಫ್ಯಾಮಿಲಿ ಅಥವಾ ಅಭಿಮಾನಿಗಳು ಗುದ್ದಾಡಿದ್ರೆ ಜಾಗ ಹೇಗಿತ್ತು ಅನ್ನೋದ್ರ ಬಗ್ಗೆ. ಬಟ್ ಇವತ್ತು ಸರ್ಕಾರ ಈ ಒಂದು ನಿರ್ಧಾರ ತಗೊಂಡಿದ್ದಾಗಿ ಬೆಳವಣಿಗೆ ಬಗ್ಗೆ ಕುಟುಂಬದವರಿಗೆ, ಬಾಲಣ್ಣ ಕುಟುಂಬದವರಿಗೆ ಏನು ಹೇಳ್ತೀರಿ? ಏನು ಹೇಳೋದು, ಸರ್ಕಾರನೇ ಹೇಳಿದೆ. ಇದು ಆವಾಗಲೇ ಕೊಟ್ಟಿದ್ದಿದ್ರೆ ಚೆನ್ನಾಗಿರೋದು. ಅದು ಅವರ ಒಂದು ಕುಟುಂಬಕ್ಕೂ ಹೆಸರು ಬಂದಿರೋದು. ಸರ್ಕಾರ ಅದಕ್ಕೆ ಆಗ 2 ಎಕರೆ ಜಾಗಕ್ಕೆ 2 ಕೋಟಿ ರೂಪಾಯಿ ಮಂಜೂರು ಮಾಡಿತ್ತು. ಅದು ಅವ್ರಿಗೆ ಬಂದಿರೋದು. ಇವಾಗ ದುಡ್ಡು ಬಂದಿಲ್ಲ, ಹೆಸರು ಇಲ್ಲ, ಜಾಗನೂ ಕಳ್ಕೊಂಡಿದ್ದಾರೆ. ಈ ರೀತಿ ಆಗಿದೆ. ಜೊತೆಗೆ ಅವ್ರ ಬಗ್ಗೆ ಈಗ ಮಾತಾಡೋದ್ರಲ್ಲಿ ಅರ್ಥ ಇಲ್ಲ. ಆದರೆ ಬಾಲಣ್ಣವ್ರ ಬಗ್ಗೆ ನಮ್ಮ ಕುಟುಂಬದವ್ರಿಗೆ ಸಾಕಷ್ಟು ಅಭಿಮಾನ ಇದೆ, ಒಂದು ಗೌರವ ಇದೆ. ಅವರು ತುಂಬ ಒಂದು ಅಭಿಲಾಷೆ ಇಟ್ಕೊಂಡು ಆ ಒಂದು ಜಾಗವನ್ನು ಸರ್ಕಾರದಿಂದ ತಗೊಂಡು ಅಲ್ಲಿ ಒಂದು ಸ್ಟುಡಿಯೋ ಕಟ್ಕೊಂಡಿದ್ರು. ಅದರ ಅಭಿವೃದ್ಧಿ ಏನಾದರೂ ಆಗಿದ್ದಿದ್ರೆ ನಿಜಕ್ಕೂ ನಮ್ಗೆ ತುಂಬ ಸಂತೋಷ ಆಗಿರೋದು. ಜೊತೆಗೆ ಅಭಿವೃದ್ಧಿ ಆದ ಮೇಲೆ ಈ ಒಂದು ನಮ್ಮ ಅಪ್ಪ ಅವ್ರದ್ದು ಸಂಸ್ಕಾರ ಏನು ನಡೀತು, ಅದಾದಮೇಲೆ ಅದಕ್ಕೂ ಒಂದು ಜಾಗ ಕೊಟ್ಟು ಅಲ್ಲಿ ಒಂದು ಸ್ಮಾರಕ ಆಗಿದ್ದಿದ್ರೆ ನಿಜಕ್ಕೂ ಬಾಲಣ್ಣವ್ರ ಕುಟುಂಬದವ್ರಿಗೆ ಒಂದು ಒಳ್ಳೆ ಹೆಸರು ಬಂದಿರೋದು. ಆಗಲಿಲ್ಲ ಅಷ್ಟೇ. ಥ್ಯಾಂಕ್ಸ್. ಧನ್ಯವಾದ.